ನನ್ನ ಪ್ರಾಣ ತೆಗೆಯೋ ಮಟ್ಟಕ್ಕೆ ಬರ್ತಾನೆ ಇತ್ತು. ನನ್ನ ಪ್ರಾಣಕ್ಕೆ ನಾನು ಯಾವ್ದು ನೇರವಾಗಿ ರಮೇಶ್ ಕುಮಾರೇ ಕಾರಣ. ಇನ್ನು ಮೇಲೆ ಏನಾದ್ರು ನನಗೇನು ಕಿಂಚತ್ ಏನಾರು ಆದರೆ ಇವತ್ತು ಹೇಳ್ತಾ ಇದ್ದೀನಿ. ಯಾಕೆ ಇವತ್ತು ನಡೆದಂಥ ಘಟನೆ ಅದು ಜನಗಳಿರ್ತಾರೆ. ಅದ್ರ ಬಗ್ಗೆ ಇನ್ನೊಂದು ಒಂದು ನಿಮಿಷ ಸರ್, ನಾನೀಗ ಕಾಂಗ್ರೆಸ್ ಬಗ್ಗೆ ಮಾತಾಡ್ತೀನಿ. ನಿನ್ನೆ ಒಬ್ಬ ಪ್ರಮುಖವಾದಂತ ಮಾತಾಡಿದ್ದಾರೆ, ನಾನು ಕಾಂಗ್ರೆಸ್ ಅಲ್ಲ ಅಂತ. ಅದಕ್ಕೆ ಕೇಳಪ್ಪ, ನನ್ನೇನು ಕೇಳಿಸ್ತೀನಿ. ನಾನು ಇನ್ನೊಂದ್ಸರಿ ಮಾತಾಡ್ತೀನಿ ಅದ್ರ ಬಗ್ಗೆ. ಇವತ್ತು ಅದು ಮಾತಾಡೋದು ಒಂದು ನನ್ನ ಬಗ್ಗೆ ಮಾತಾಡಬೇಡ. ಇದಪ್ಪ ಒಂದು ನಾನು ಯಾಕೆ ಇವತ್ತು ಮಾತಾಡ್ತಾ ಇದ್ದೀನಿ ಅಂದರೆ, ಒಂದು ನಿಮಿಷ ಕೇಳೋಣ. ನಾನು ಯಾಕೆ ನಾನು ಈ ಚುನಾವಣೆಯಲ್ಲಿ ಗೆದ್ದೆ ಅಂತ ಮಾತಾಡ್ತಾ ಇಲ್ಲ. ನಾನು ಸೋತು ಹೋಗಿದ್ರು ನನಗೇನು ಬೇಜಾರೇನಿಲ್ಲ, ನನಗೇನು ಬೇಜಾರಿಲ್ಲ. ಆದರೆ ರಮೇಶ್ ಕುಮಾರ್ ಅಂತ ಹಿರಿಯರು, ಜವಾಬ್ದಾರಿ ಅಂತ ಮನುಷ್ಯ, ವೈಯಕ್ತಿಕವಾಗಿದ್ರಿ. ಇವತ್ತು ನನ್ನ ಪ್ರಾಣ ತೆಗೆಯೋ ಮಟ್ಟಕ್ಕೆ ಬರ್ತಾನೆ ಇತ್ತು. ನನ್ನ ಪ್ರಾಣಕ್ಕೆ ನಾನು ಯಾವ್ದು ನೇರವಾಗಿ ರಮೇಶ್ ಕುಮಾರೇ ಕಾರಣ. ಇನ್ನು ಮೇಲೆ ಏನಾದ್ರು ನನಗೇನು ಕಿಂಚತ್ ಏನಾರು ಆದರೆ ಇವತ್ತು ಹೇಳ್ತಾ ಇದ್ದೀನಿ. ಯಾಕೆ ಇವತ್ತು ನಡೆದಂಥ ಘಟನೆ ಅದು ಜನಗಳಿರ್ತಾರೆ. ಬಹಿರಂಗವಾಗಿ ಹೇಳ್ತಾರೆ, ಗೋವಿಂದ ಗೌಡ್ರ ಧಿಕ್ಕಾರಕ್ಕೆ ಹೋಗ್ರಿ ಅಂತೇಳಿ. ಸ್ವಾತಿ ಹೋಟ್ಲಲ್ಲಿ ಹೇಳ್ತಾರೆ, ನಮ್ಮ ಪ್ರಾಣಕ್ಕೇನು ಬೆಲೆ ಇಲ್ವಾ? ಯಾವ ವಿಚಾರ ಭಿನ್ನಾಭಿಪ್ರಾಯ? ನನಗೆ ಅದೆಲ್ಲ ನಾನು ಹೇಳ್ತಾ ಇಲ್ಲ ಸರ್. ನಾನು ಅವ್ರ ಬಗ್ಗೆ ಇವತ್ತು ಏನೇನು ನಡೆದಿದೆ, ಏನೇನು ಹೋಗಿದೆಯೋ ಅದನ್ನ ಸ್ಪಷ್ಟವಾಗಿ ನಿಮ್ಮದು ಹೇಳ್ತಾ ಇರೋದು ಸರ್. ನಾನು ಹೇಳೋದು ಕೇಳಿ ಸರ್. ನಾನು ಅವರಿಗೆ ನಾನು ಹೇಳ್ತಾ ಇದ್ದೀನಲ್ಲ, ನನ್ನ ಮನೆ ನನ್ನ ಸಾಯಿಬಾಬಾ ಭಕ್ತ. ನಾನು ಅವ್ರ ವಿರುದ್ಧ ಓಟ್ ಹಾಕಿದ್ರೆ, ನಾನು ಅವ್ರ ವಿರುದ್ಧ ಕೆಲಸ ಮಾಡಿದರೆ ನಾನು ಸರ್ವನಾಶ ಆಗ್ತೀನಿ. 100% ಮಾಡಿದ್ದೀನಿ. ನನಗದು ಗೊತ್ತಿಲ್ಲ. ನಾನು 100% ಅವ್ರ ಬಗ್ಗೆ ಚುನಾವಣೆ ಇಷ್ಟು ಸರ್ ನಾನು ಮಾತಾಡಿಲ್ಲ ಸರ್, ಮಾತಾಡಿಲ್ಲ ನಾನು. ಯಾರು ಸಹಾಯ ಪಡೆದ್ರು ಅವರೇ. ನಾನು ಹೇಳೋದು ಕೇಳಿ ಸರ್, ಅದೆಲ್ಲ ವೈಟ್ ನ್ಯಾಚುರಲ್ ಆಗಿರೋಂಥದ್ದು. ನಾನು ಅದ್ರ ಬಗ್ಗೆ ಏನು ಮಾತಾಡೋದು. ನನಗೆ ಇವತ್ತು ಎರಡೇ ವಿಚಾರ. ಲೋಕಾಯುಕ್ತವ್ರು ನಮ್ಮ ಮನೆಗೆ ರೈಡ್ ಮಾಡ್ತಾರೆ, ನನಗೆ ಅದಕ್ಕೆ ಆಕ್ಷೇಪಣೆ ಇಲ್ಲ, ಮಾಡಲಿ. ಅಂಥ ಸಂದರ್ಭದಲ್ಲಿ ಗೌರವಾನ್ವಿತ ರಮೇಶ್ ಕುಮಾರ್ ಅತ್ಯಂತ ಈ ರಾಜ್ಯದ ಮೇಧಾವಿ ರಾಜಕಾರಣಿ, ಒಬ್ಬ 10-12 ಸರಿ ಫೋನ್ ಮಾಡೋಂಥ ಅವಶ್ಯಕತೆ ಇದೆಯಾ? ನಮ್ಮ ಮನೆಯಲ್ಲೇ ಇದ್ದಾರೆ. RM ಗೋಲ್ಡನ್ ಸಿಟಿ ಚೆನ್ನಾಗಿ ಗೊತ್ತಿದೆ ಅವ್ರು, ಗೊತ್ತಿಲ್ಲದೆ ಏನಿಲ್ಲ. RM ಗೋಲ್ಡನ್ ಸಿಟಿ ಆ ಮನೆ ದಂಡ್ಯಾಗಿ ಬಂದಿದ್ದಾರೆ ಸರ್. ನಾನು 106 ಸರಿ ನಮ್ಮ ತಂದೆಗೆ ಎತ್ಕೊಂಡೋಗಿ ಊಟ ಎತ್ಕೊಂಡೋಗಿ ಕೊಟ್ಟಿದ್ದೀನಿ ಅವ್ರು. ಹೇಳಿ 106 ಸರಿ ನಮ್ಮ ಗೆಸ್ಟ್ ಹೌಸಲ್ಲಿ ಊಟ ಮಾಡಿದ್ದಾರೆ. ನಾನು ಯಾವತ್ತಿಲ್ಲ ಅಂತ ಹೇಳ್ತಾರೆ. ಅದೆಲ್ಲ ಪ್ರೀತಿ ಪಾತ್ರ ಮಾಡೋಂಥದ್ದು. ಅದು ಅವ್ರಿಗೆ ಜ್ಞಾಪಕ ಬರಲ್ಲ. SN ಸಿಟಿ ಅಂತಾರೆ. ಅವ್ರು ನಮ್ಮ ಮನೆಯವ್ರು ಹೇಳ್ತಾರೆ, ಇಲ್ಲಪ್ಪ RM ಗೋಲ್ಡನ್ ಸಿಟಿ ಅಲ್ಲೂ ಚೆಕ್ ಮಾಡೋದು ಅಂತ ಹೇಳ್ತಾರೆ. ಚೆನ್ನಾಗಿದ್ರು ಸರ್. ಇದ್ರ ಮಧ್ಯೆ ಏನಪ್ಪ ಹೇಳಿ, ನನಗೆ ನೋವಿಂದ ಹೇಳ್ತಾ ಇದ್ದೀನಿ. ಆಮೇಲೆ ಇವತ್ತು ನಡೆದಂಥ ಘಟನೆ, ಪೊಲೀಸರು ನಮ್ಮ ಎಸ್ಪಿನೇ ಕಳಿಸಿದ್ದಾರೆ. ಇವತ್ತು ಗೋವಿಂದ ಗೌಡ್ರು ಕಟ್ಟಿದೆ, ನೀವು ಅಲ್ಲಿದ್ದು ಆಚೆಗೆ ಬಿಡಿ ಅಂದ್ಕೊಂಡು. ಅರ್ಥ ಆಯ್ತಾ? ನನ್ನ ಜೀವಕ್ಕೆ ಏನಾದ್ರು ಹಾನಿ ಆದರೆ, ನನ್ನ ಜೀವಕ್ಕೆ ಏನಾದ್ರು ತೊಂದರೆ ಆದರೆ ಅದಕ್ಕೆ ರಮೇಶ್ ಕುಮಾರ್ ಅವರೇ ಹೊಣೆ ಆಗ್ತಾರೆ. ಯಾಕಂದರೆ ಆ ಮನುಷ್ಯ ಯಾವ ಮಟ್ಟಕ್ಕೆ ಬೇಕಾದ್ರೆ ಇಳ್ತಾರೆ, ಯಾವ ಮಟ್ಟಕ್ಕೆ ಇಳಿದುಬಿಟ್ಟಿದ್ದಾರೆ ಅಂದರೆ. ಆಮೇಲೆ ನಾನು ಒಂದು ಪದ ಇವತ್ತು ಸುಳ್ಳು ಹೇಳ್ತಾ ಇಲ್ಲ, ಈ ವೇದಿಕೆ ಮುಂದೆ ಹೇಳ್ತಾ ಇದ್ದೀನಿ. ನಾನು ಒಂದೇ ಒಂದು ಪದ ಸುಳ್ಳು ಹೇಳ್ತಾ ಇಲ್ಲ. ನನಗಿಲ್ಲ ಸರ್. ನಾನು ಹೇಳ್ತಾ ಇರೋದು, ಇವತ್ತು ಪೊಲೀಸರು ಬಂದು ನನ್ನ ಪ್ರೊಟೆಕ್ಷನ್ ಕೊಟ್ಟಾಗ ಅಲ್ಲಿ ಘಟನೆಗೆ ನಾನು ಹೇಳ್ತಾ ಇರೋದು. ನನ್ನ ಜೀವ ಬೆದರಿಕೆ ಇದೆ ನಾನು ಹೇಳ್ತಾ ಇಲ್ಲ. ನನ್ನ ಜೀವ ಬೆದರಿಕೆ ಇದೆ, ನಾನೇನೋ ಆಗೋಗ್ತೀನಿ ಅಂತ ಹೇಳ್ತಾ ಇಲ್ಲ ಸರ್. ನಾನು ಈಗ ಬೇರೆಯವ್ರ ಬಗ್ಗೆ ಯಾರ ಬಗ್ಗೆ ಮಾತಾಡ್ತಾ ಇಲ್ವೇ? ಸುಧಾಕರ್ ರಾಜಕೀಯ ನನಗೆ ವಿರೋಧಿದೆ. ನಾನು ಅವ್ರ ಬಗ್ಗೆ ನನ್ನ ಬಗ್ಗೆ ಅವರೇನು ನಡ್ಕೊಂಡಿಲ್ಲ. ಕೊತ್ತೂರು ಮಂಜುನಾಥ್ ನಾನು ಅವ್ರ ಬಗ್ಗೆ ಮಾತಾಡ್ತಾ ಇಲ್ವೇ? ನಾನು ಹೇಳ್ತಾ ಇರೋದು ನನ್ನ ಬಗ್ಗೆ ಎಲ್ಲೆಲ್ಲಿ ಏನೇನು ಮಾತಾಡ್ತಾ ಇದ್ದಾರೆ ಅಂತ ನನಗೆ ಚೆನ್ನಾಗಿ ಅರ್ಥ ಆಗ್ತದೆ. ಇಷ್ಟೆಲ್ಲ ತಮ್ಮಿಂದ ಸಹಾಯ ಪಡೆದ್ಮೇಲೆ ಕೇಳೋಣ. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಲೋಕಾಯುಕ್ತನ ಗೌರವಾನ್ವಿತ ರಮೇಶ್ ಕುಮಾರ್ ಅತ್ಯಂತ ಹಿರಿಯ ರಾಜಕಾರಣಿ, ಮೇಧಾವಿ ರಾಜಕಾರಣಿ. ಲೋಕಾಯುಕ್ತ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಯಾಕಂದರೆ ನಿನ್ನೆ ಅವ್ರ ಫೋನ್ ರೆಕಾರ್ಡು, ಯಾರು ಇನ್ಸ್ಪೆಕ್ಟರ್ ಬಂದಿದ್ರು ನಮ್ಮ ಮನೆಗೆ 10 ಸರಿ ಫೋನ್ ಮಾಡ್ತಾರೆ, 12 ಸರಿ ಚೆಕ್ ಮಾಡಿದ್ರೆ ಗೊತ್ತಾಗ್ತದೆ. ಲೋಕಾಯುಕ್ತಕ್ಕೆ ಒಬ್ಬ ರಾಜಕಾರಣಿ ಫೋನ್ ಮಾಡೋಂಥದ್ದು ಇದೆಯಾ ಸರ್? ನಂಜೇಗೌಡರು ಹೇಳ್ತಾರೆ ಲೋಕಾಯುಕ್ತ ಸರ್ಕಾರಿ ಏಜೆನ್ಸಿ, ಅದು ಆ ಥರ ಮಾಡ್ಕೊಳಕ್ಕಾಗುತ್ತಾ ಅಂತ. ಅಲ್ಲಪ್ಪ, ನಾನು ಹೇಳ್ತಾ ಇರೋದು ಮನೆಯಲ್ಲಿ ನಡೆದಿರೋ ಘಟನೆ. ತಮ್ಮ ವಿರುದ್ಧನೇ ಹೇಳಿದ್ರು ಅವರು. ಒಂದು ನಿಮಿಷ ಕೇಳಿ. ನಾನು ನಂಜೇಗೌಡರ ಬಗ್ಗೆನೂ ಮಾತಾಡ್ತಾ ಇಲ್ಲ, ಕೊತ್ತೂರು ಮಂಜುನಾಥ್ ಬಗ್ಗೆನೂ ಮಾತಾಡ್ತಾ ಇಲ್ಲ, ಸುಧಾಕರ್ ಬಗ್ಗೆನೂ ಮಾತಾಡ್ತಾ ಇಲ್ಲ. ನನಗೆ ಅವಶ್ಯಕತೆ ಇಲ್ಲ ಅವ್ರ ಬಗ್ಗೆ ಮಾತಾಡೋದಕ್ಕೆ, ನನಗೆ ಅವಶ್ಯಕತೆ ಇಲ್ಲ. ಈಗ ಸುಧಾಕರ್ ಅವ್ರನ್ನೇನು ನಾನು ರಾಜಕೀಯವಾಗಿ ಏನು ಸಪೋರ್ಟ್ ಮಾಡಿಲ್ಲ, ನಾನೇನು ಅವ್ರು ಕೊಟ್ಟರು. ನಂಜೇಗೌಡರಿಗೇನಲ್ಲ, ನಾನು ರಮೇಶ್ ಕುಮಾರ್ ಕೊಟ್ಟರು. ರಮೇಶ್ ಕುಮಾರ್ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ. ಅರ್ಥ ಆಯ್ತಾ? ನಾನು ಅದನ್ನು ಅವ್ರಿಗೆ ಕೇಳಬೇಕು. ಒಂದು ನಿಮಿಷ ಕೇಳ್ರಿ. ಒಂದು ನಿಮಿಷ ಏನಪ್ಪ, ಒಂದು ನಿಮಿಷ ಪದ ಬಳಕೆ ಇದೆಯಲ್ಲ, ಪದ ಬಳಕೆ. ಅವರು ತಾಯಿ ಹೊಟ್ಟೆಲಿ ಹುಟ್ಟಿದ್ರು, ನಾನು ತಾಯಿ ಹೊಟ್ಟೆಲಿ ಹುಟ್ಟಿದ್ರು. ಅವ್ರ ಪದ ಬಳಕೆ ಯಾವ ರೀತಿ ಲಘುವಾಗಿ ಮಾತಾಡ್ತಾರೆ ನನ್ನಂದ್ರೆ. ನಮ್ಮ ತಾಯಿ ಬಗ್ಗೆ ನಮ್ಗೆ ನೋವು ಅನ್ಸುತ್ತೇಳಿ.
ಎಲ್ಲಿ ಮಾತಾಡೋದು ಯಾರು ಇರ್ತಾರೆ ಎಲ್ಲ ನಮ್ಮ ನೋಡಪ್ಪ ಎಲ್ಲೆಲ್ಲಿ ಯಾರ್ಯಾರು ನಾನು ಯಾವತ್ತು ಏನು ಮಾತಾಡಕ್ಕೆ ಹೋಗಿಲ್ಲ. ಅಲ್ಲ ಸರ್, ಏನು ಯಾರು ಮಾತಾಡಿದ್ರು ಏನು ಮಾತಾಡಿದ್ರು ನಮ್ಗಂತೂ ಮಾತಾಡೋದು ನಾನು ನಿಮ್ಮಂತಲ್ಲ ಸರ್, ಎಲ್ಲೆಲ್ಲಿ ಯಾರು ಹೋದಾಗ ಮಾತಾಡ್ಬೇಕಂದ್ರೆ ಅವರು ಒಬ್ಬ ತಾಯಿ ಹೊಟ್ಟೆಲಿ ಹುಟ್ಟಿರ್ತಾರಪ್ಪ, ನಾನು ಒಬ್ಬ ತಾಯಿ ಹೊಟ್ಟೆಲಿ ಹುಟ್ಟಿದ್ದೀನಿಲ್ಲ. ನಮ್ಮ ತಾಯಿ ಬಗ್ಗೆ ಲಘುವಾಗಿ ಮಾತಾಡ್ದಾಗ ನಮ್ಗೆ ಎಷ್ಟೋ ಅನಿಸ್ತದೆ. ಅವ್ರು ಮಾತಾಡಿಲ್ಲ, ನಾನು ಬಹಿರಂಗ ಕ್ಷಮೆ ಕೇಳ್ತೀನಿ. ನನಗೇನು ಅವರಷ್ಟು ದೊಡ್ಡ ಮೇಧಾವಿ ಅಲ್ಲ, ನಾನು ರಮೇಶ್ ಕುಮಾರ್ ಅಷ್ಟು ದೊಡ್ಡ ಮೇಧಾವಿ ನಾನಲ್ಲ. ಗೋವಿಂದ ಗೌಡ ನಾನು ಮಾತಾಡಿಲ್ಲ ಅವ್ರ ತಾಯಿ ಬಗ್ಗೆ ಲಘುವಾಗಿ ಮಾತಾಡಿಲ್ಲ ಅಂದರೆ ಆ ಪದಗಳು ನಾವು ಇಲ್ಲಿ ಹೇಳೋಕ್ಕಾಗೋದಿಲ್ಲ. ನಾನು ಕ್ಷಮೆ ಬಹಿರಂಗ ಕ್ಷಮೆ ಅವ್ರ ತಾಯಿ ನನ್ನ ತಾಯಿ ಅಲ್ವಾ, ನನ್ನ ತಾಯಿ ಇವತ್ತಿಲ್ಲ. ಹಿಂಸೆ ಕೊಡ್ತೀರಾ, ಅಲ್ಲೂ ಹಿಡ್ಕೋಬೇಕು. ನಾನು ಚುನಾವಣೆ ಗೆದ್ದು ಇವತ್ತು ಸೋಲ್ತೀವಿ, ನಾವು ಚುನಾವಣೆ ಗೆಲ್ಲುವ ಬಗ್ಗೆ ನಾನು ಮಾತಾಡೋದಿಲ್ಲ ಸರ್. ಇವತ್ತು ನಾನು ನಂಜೇಗೌಡರ ಬಗ್ಗೆನೂ ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ, ಪುತ್ತೂರು ಮಂಜುನಾಥ ಬಗ್ಗೆ ಟೀಕೆ ಮಾಡೋಕ್ಕೆ ಹೋಗಲ್ಲ, ಇವ್ರ ಬಗ್ಗೆನೂ ಟೀಕೆ ಮಾಡೋ, ಸುಧಾಕರ್ ಬಗ್ಗೆ ನನಗೆ ಅವಶ್ಯಕತೆ ಇಲ್ಲ, ನನಗೆ ಅದಕ್ಕೆ ಅವಶ್ಯಕತೆನೇ ಇಲ್ಲ. ಸರ್ ಇನ್ನೊಂದ್ಸಲ ಅಧ್ಯಕ್ಷರಾಗ್ತೀರಾ ಹೇಗೆ ಸರ್ ನಾನು ಹೇಳೋದು ಕೇಳಿ ಸರ್, ಅಧ್ಯಕ್ಷರಾಗೋದು ಇನ್ನೊಂದು ಇಲ್ಲಿ ಸಬ್ಜೆಕ್ಟೇ ಅಲ್ಲ. ವೈಯಕ್ತಿಕವಾಗಿ ರಮೇಶ್ ಕುಮಾರ್ ಯಾವ ಮಟ್ಟಕ್ಕೆ ಟಾರ್ಗೆಟ್ ಮಾಡ್ತಾರೆ ಅಂದರೆ, ಇವತ್ತು ಪೊಲೀಸರು ನನ್ನ ಕಾವಲು ಬರ್ತಾರೆ, SP ಹೇಳ್ತಾರೆ ಗೋವಿಂದ ಗೌಡರು ಅವ್ರಿಗೆ ತಟ್ಟಿದೆ ರಮೇಶ್ ಕುಮಾರ್ ಕಡೆಯಿಂದ ಇವತ್ತು ಜನಗಳು ಬಿಟ್ಟು ಹೊಡಿಸ್ತಾರೆ ಅಂದ್ಬಿಟ್ಟು ಪೊಲೀಸರು ನನ್ನ ಕಾವಲಿದ್ದಾರೆ. ನಾನು ಹೇಳಿದೆ ನನ್ನನ್ನು ಯಾರೋ ಹೊಡಿಯೋರು ಅಂದರೆ ಇಲ್ಲ ಸರ್, ನಮ್ಗೆ ಇದು ಬಂದಿದೆ ಸರ್. ಸರ್ ನೀವು ಕಾಂಗ್ರೆಸ್ ಇದ್ರೆ ಎಲ್ಲಿದ್ದೀರಿ ನಾನು ನೋಡ್ರಿ ರಾಜಕೀಯ